ತೋಳಿ ಅಂತ ಒಂದು ಹೋಗಿದೆ. ಅದನ್ನು ಕೂಡ ಜಿಲ್ಲಾ ಸಮಿತಿಯವರು ಗಂಭೀರವಾಗಿ ತೋಳದಿರೋದು ಮಹಿಳಾ ಆಯೋಗಕ್ಕೆ ಆಗಿರುವಂತ ಅವಮಾನ ಅಂತ ನಾವು ಭಾವಿಸ್ತೀವಿ. ನೀವು ಭಾವಿಸ್ತಿರಲ್ಲ ಗೊತ್ತಿಲ್ಲಪ್ಪ ಸರ್. ಯಾಕೆಂತಂದ್ರೆ ಇಲ್ಲಿ ಒಂದು ದಾಖಲೆಗಳು ಸಮೇತ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದಾವೆ, ಇಷ್ಟೆಲ್ಲ ದಾಖಲೆಗಳು ಓಡಾಡಿದ್ರು ಕೂಡ ಇದ್ರಲ್ಲಿ ಏನು ಕಂಡು ಬಂದಿಲ್ಲ ಅಂತ ಪ್ರಕರಣ ಮುಕ್ತಾಯ ಮಾಡ್ತಾರೆ ಅವರು ಅಂತಂದ್ರೆ ಅದು ಅವ್ರನ್ನ ಉಳಿಸೋದಕ್ಕೆ ಬೇಕಾಗಿರುವಂತ ಪೂರ್ವ ನಿಯೋಜಿತವಾಗಿ ಅವ್ರು ಯೋಚನೆ ಮಾಡಿ ಆ ರೀತಿಯಾಗಿ ಮಾಡ್ತಾ ಇರೋದು ಅಂತ. ಆಮೇಲೆ ನಾವು ಕಂಡಂಗೆ ಬಹಳಷ್ಟು ಪ್ರಕರಣಗಳು ಯಾರು ಅವ್ರ ನಂತರದಲ್ಲಿ ಅಧಿಕಾರಿ ಅಂದ್ರೆ ಡಿವಿಎಸ್ಪಿ ಇನ್ಸ್ಪೆಕ್ಟರ್ ನಂತರದ ಅಧಿಕಾರಿಗಳು ಯಾರನ್ನ ಅವ್ರ ಕೆಳ ಹಂತದ ಅಧಿಕಾರಿ ಯಾರೇ ಬಂದ್ರು ಡಿವಿಎಸ್ಪಿ ಹೋಗುದು, ಎಸ್ಪಿ ಕೊಡ್ಲಿ, ಡಿಐಜಿ ಕೊಡ್ಲಿ, ಕಮಿಷನರೇಟ್ ಕೊಡ್ಲಿ, ಯಾರೇ ಕೊಟ್ಲು ಅಂತಿಮವಾಗಿ ಬಂದಿಲ್ಲದು ಡಿವಿಎಸ್ಪಿ ಅದು ಈಕ್ವಲೆಂಟ್ ಸಿಟಿಗಳಾದ್ರೆ ಎಸಿಪಿ ಬರುತ್ತೆ. ಅವರು ಸರಳವಾಗಿ ಯಾರು ದೂರು ಕೊಟ್ಟಿರ್ತಾರೆ ಅವ್ರನ್ನೂ ಕರೆಸಿ ಅದಕ್ಕೆ ಬೇಕಾದಂತ ಇನ್ನೂ ಹೆಚ್ಚಿನ ದಾಖಲೆಗಳನ್ನ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅವ್ರಿಗೆ ಏನು ನೋಟಿಸ್ಗಳು ಕರೆದಲ್ಲ ಏಕಪಕ್ಷೀಯವಾಗಿ ಅವ್ರಿಗೆ ನಿಮ್ಮ ಮೇಲೆ ಆರೋಪ ಬಂದಿದೆ ಅಂತಾರೆ, ಅವ್ರು ಮಾಡಿಲ್ಲ ಅಂತ ಕೊಡ್ತಾರೆ. ಅದನ್ನ ಇಟ್ಕೊಂಡು ಇವ್ರೇನು ಮಾಡಿಲ್ಲ ಅಂತ ಹೇಳಿ ನಾವು ವಿಚಾರಣೆ ಮಾಡಿ ಬಂದಿದ್ದೀವಿ ಅಂತ ಕೊಡುವಂತ ಪದ್ಧತಿ ಇವತ್ತು ಸಾವಿರಾರು ಪ್ರಕರಣಗಳದೆಲ್ಲ. ಹಾಗಾಗಿ ಅವ್ರನ್ನ ಸಿಬ್ಬಂದಿಗಳು ರಕ್ಷಣೆ ಮಾಡುವಂತ ಒಂದು ವ್ಯವಸ್ಥಿತ ಸಂಚು ಅಂತಾನೆ ಹೇಳ್ಬೇಕದು. ಯಾಕಂದ್ರೆ ಅಷ್ಟು ಪೂರ್ವ ನಿಗದಿತವಾಗಿ ಅವ್ರನ್ನ ಸಂಚು ಮಾಡ್ತಾರೆ. ಇದು ತುಂಬಾ ಏನ್ ಹೇಳ್ತಾರೆ ಎಲ್ಲವನ್ನು ಕೊಟ್ಟು ಇದ್ ಮಾಡುವಂತದ್ದು. ಇವತ್ತು ನಾವೇನ್ ಮಾರನಾಯಕನಿಂದ ಹೇಳಿದ್ವಿ, ಮಾರನಾಯಕನಿಂದಲೂ ಅಷ್ಟೇ ಅಲ್ಲಿರೋ ಇನ್ಸ್ಪೆಕ್ಟರ್ ಮುರಳೀಧರ್ ನಾಗೇಂದ್ರ ಬಾಬು ಕೊಟ್ರೆ ಡಿವೈಎಸ್ಪಿ ಅವ್ರ ಎಲ್ಲ ನಮ್ದು ಲೈವ್ ಆಗಿದೆ ವಿಡಿಯೋಗಳು. ಅವರು ಪ್ರತ್ಯಕ್ಷ ಸಾಕ್ಷ್ಯದಕ್ಕೆ ಆದ್ರೂ ಕೂಡ ಏನ್ ನಡೆದಿಲ್ಲ ಅಂತ ರಿಪೋರ್ಟ್ ಕೊಡ್ತಾರೆ. ಒನ್ ಸೈಡೆಡ್ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಇದ್ ಮಾಡ್ತಾರೆ. ಆಮೇಲೆ ಇವತ್ತು ಮೇಲಾಧಿಕಾರಿಗಳು ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಪೋಸ್ಟ್ಮನ್ ತರ ಆಗ್ತಿದ್ದಾರೆ. ಇದ್ರ ಬಗ್ಗೆ ವರದಿ ಕೊಡಿ ಅಂತ ಕೇಳೋದಿಲ್ಲ ಅವರು. ಇದ್ರ ಬಗ್ಗೆ ಏನ್ ಇದನ್ನ ತನ್ನ ವಿಚಾರಣೆ ಮಾಡಿ ಯಾರು ದೂರು ಕೊಟ್ಟಿದ್ರೆ ಅವ್ರಿಗೆ ಮಾಹಿತಿ ಕೊಡಿ ಅಂತ ಕೊಡ್ತಾರೆ. ಇದೆಲ್ಲವನ್ನು ಅದಕ್ಕೆ ನಾನು ನಿಮ್ಮ ಮಹಿಳಾ ಆಯೋಗದನ್ನು ಹೊರತುಪಡಿಸಿ ಹೇಳ್ತಾರೆ. ಆ ಇಲಾಖೆ ಮೇಲು ಅಧಿಕಾರಿಗಳು ಇದು ಎಲ್ಲಾ ಇಲಾಖೆಯನ್ನು ರಕ್ಷಣೆ ಮಾಡಬೇಕು. ಒಂದ್ ದೂರು ಬಂದಿದೆ, ಇದೇ ತರ ಹೆಣ್ಮಗಳು ದೂರು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಅವಾಗ್ಲೇ ಸೆಪ್ಟೆಂಬರ್ ಅಲ್ಲೇ ವರದಿ ಬಂದಿದೆ. ಅವಾಗ ಫಸ್ಟ್ ಪ್ರಕರಣ ಬಂದಿದ್ದು ನಾವು ಆಯ್ತು ಅಂತ ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ 10ನೇ ತಾರೀಕು ನಮ್ಗೆ 4 ದೂರು ಬಂದಿದೆ. ಅದೇ ಇನ್ಸ್ಪೆಕ್ಟರ್ ಮೇಲೆ ಅದೇ ಇನ್ಸ್ಪೆಕ್ಟರ್ ನೋಡಿ ಕ್ಲೋಸ್ ಆಯ್ತು. ಆಮೇಲೆ ಅದು ನಾವು ಇರ್ಲಿಲ್ಲ, ನಾನು ಮೇಡಮ್ ಜಿಲ್ಲಾ ಪ್ರವಾಸ ಹೋಗಿದ್ವಿ. ನಿನ್ನೆ ಬಂದಿವಿ, ನಿನ್ನೆ ಸ್ವೀಕರಿಸಿದೀವಿ. ಸೊ ಇವತ್ತು ಮೇಡಮ್ ಹೇಳಿದ್ದಾರೆ ಅದ್ರ ಬಗ್ಗೆ ಪರಿಶೀಲಿಸಿ ನಮ್ಮ ಲೀಗಲ್ ಅಡ್ವೈಸರ್ ಜೊತೆ ಕೂತ್ಕೊಂಡು ಪಾಯಿಂಟ್ ಬೈ ಪಾಯಿಂಟ್ ಏನೇನಿದೆ ಏನೇನಾಗಿದೆ ಇದು ಪ್ರತಿಯೊಂದ್ರ ಬಗ್ಗೆನೂ ನಾವು ನಮ್ಗೆ ಇದು ಕೊಡ್ಬೇಕು, ನೀವು ವರದಿ ಕೊಡ್ಬೇಕು ಅಂತ ಪಾಯಿಂಟ್ ಟು ಪಾಯಿಂಟ್ ಒಂದ್ ಲೆಟರ್ ಹಾಕಿ ಅಂತ ಹೇಳಿದಾರೆ. ಅದೊಂದು ಮತ್ತೆ ಇವಾಗ ನಿನ್ನೆ ಬಂದಿದ್ 4 ಅರ್ಜಿನಲ್ಲೂ ಒಂದ್ರಲ್ಲೂ ಅವರು ದಾಖಲೆ ಕೊಟ್ಟಿಲ್ಲ. ದಾಖಲೆ ಹಾಕಿದೀವಿ ಅಂತ ಕೊಟ್ಟಿದ್ರೆ ಬಟ್ ಲಗತ್ ಒಂದು ಎನ್ಕ್ಲೋಸ್ ಮಾಡಿಲ್ಲ. ಸೊ ಅದೊಂದು ತರ್ಸ್ಕೊಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರ ಇದ್ರ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಅಲ್ಲಿ ಕೊಡಿ ಅಂತ ಆದ್ರೂ ಹೇಳ್ಬೇಕಾಗತ್ತೆ. ಸೊ ಇದು ಸುಮ್ನೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆಯಲ್ಲ ಅದನ್ನು ಕೂಡ ನೀವು ಮಾಡ್ಕೊಂಡು ನೀವು ಅದನ್ನ ಸಾಕ್ಷ್ಯ ಪರಿಗಣಿಸಬಹುದು. ಅದೆಲ್ಲ ಮಾಡಕ್ಕಾಗತ್ತೆ. ಅಲ್ಲ ಈಗ ಅದು ಸತ್ಯಾಸತ್ಯತೆ ಇಲ್ಲ ಅನ್ನೋದು ಬೇಕಾದ್ರೆ ಕಳಿಸಬಹುದು ಅದನ್ನ. ಯಾಕಂದ್ರೆ ಅದು ಡೌನ್ಲೋಡ್ ಮಾಡಿ ಎಲ್ಲ ಏನು ಪರಿಶೀಲನೆ ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಆಫೀಸ್ ಮೇಲೆ ಸೋಷಿಯಲ್ ಮೀಡಿಯಾ ಮೇಲೆ ಮೇಲ್ನೋಟ ಕಂಡು ಬರ್ತಿರೋ ಈ ಸಾಕ್ಷಿಗಳನ್ನ ತಂದಾಗ ಅದು ಸತ್ಯನ ಸುಳ್ಳು ಅನ್ನೋದನ್ನ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲದನ್ನು ಸತ್ಯ ಇರುತ್ತೆ ಅಂತ ನಾವು ಹೇಳೋದಿಲ್ಲ. ಯಾಕಂದ್ರೆ ಇರುತ್ತೆ. ಅವ್ರು ನೀವು ಲಗನ್ ಅಂತ ಹೇಳ್ತೀರಾ, ದಾಖಲೆ ಕೊಟ್ಟಿಲ್ಲ ಕೊಡಿ ಅಂತ ನಾವು ಫೋನ್ ಮಾಡಿ ಕೂಡ ಕೇಳ್ತೀವಿ. ಅವ್ರು ಕೊಟ್ರೆ ತರ್ಸ್ಕೊತೀವಿ, ಇಲ್ಲ ಅಂದ್ರೆ ನಾವು ಅವರಿಗೆ ಕನ್ಸಲ್ಟ್ ಇವ್ರಿಗೆ ಬರ್ದು ನಮ್ ಲೀಗಲ್ ಅಡ್ವೈಸರ್ ಒಪಿನಿಯನ್ ತಗೊಂಡು ಅದು ಪಾಯಿಂಟ್ ಬೈ ಪಾಯಿಂಟ್ ಏನೇನಿದೆ ಇದಕ್ಕೆಲ್ಲ ಕೊಡ್ಬೇಕು ಅಂತಾನೆ ನಾವು ಬರ್ತೀವಿ. ಸೋಮೋಟೋ ನಾವು ಆಲ್ರೆಡಿ ಮಾಡಿದೀವಿ, ಆಮೇಲೆ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು ಸೋಮೋಟೋ ಮಾಡಿ ಸೋಮೋಟೋ ಅಂದ್ರೆ ನಾವು ಕನ್ಸರ್ನ್ ಅವ್ರಿಗೆ ತನಿಖೆ ಮಾಡ್ಲಿಕ್ಕೆ ಕಳಿಸ್ಬೇಕು. ನಿಮ್ಮ ತನಿಖೆ ಆಗಿಲ್ಲ ಗೊತ್ತಾಯ್ತು, ಅವ್ರಿಗೆ ಇದೇ ದುರುಪಯೋಗ ಅಂತ ಹೇಳ್ತಿರೋದು. ಅಂದ್ರೆ ನೀವ್ ಯಾರನ್ನ ನಾವು ಅದರಲ್ಲಿ ಶಾಮೀಲಾಗಿರ್ತಾರೆ ಅಥವಾ ತಮ್ಮ ಕೆಲಸದ ಸಿಬ್ಬಂದಿಗಳನ್ನ ಭ್ರಷ್ಟಾಚಾರನೋ ಅಕ್ರಮನೋ ದೌರ್ಜನ್ಯನೋ ಲೈಂಗಿಕ ದೌರ್ಜನ್ಯ ಇವೆಲ್ಲ ಮಾಡಿರೋ ಆರೋಪಗಳು ಬಂದಂತವ್ರಗಳನ್ನ ಅವರೇ ವ್ಯವಸ್ಥಿತ ರಕ್ಷಣೆ ಮಾಡ್ತಿರ್ತಾರೆ. ಅದು ಅವರಿಗೇನೆ ಅದ್ರ ಪ್ರಕರಣ ಕೊಟ್ಟಾಗ ಮತ್ತೊಂದಷ್ಟು ನ್ಯಾಯ ಸಿಗೋದಿಲ್ಲ ಅನ್ನೋದು ಇದು. ಹಾಗಾಗಿ ಆತರ ನಿಮ್ಗೆ ಡೌಟ್ ಇದ್ರೆ ಏನ್ ಮಾಡ್ಲಿ, ಅವರು ನಮ್ಗೇನು ಎವಿಡೆನ್ಸ್ ಕೊಡ್ಲಿ ಏನಾದ್ರು ನಾವು ವರದಿ ತರ್ಸ್ಕೊಳ್ತೀವಿ. ಅದು ಇಲ್ಲ ಸರಿಗಿಲ್ಲ, ಇದು ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಇಲ್ಲ ಅಂತಂದ್ರೆ ನಾವು ಅವ್ರಿಗೆ ನೆಕ್ಸ್ಟ್ ಪ್ರೊಸೀಜರ್ ಇಲ್ಲಿ ಎಂಕ್ವೈರಿ ಮಾಡಿ ನೆಕ್ಸ್ಟ್ ಏನಿದೆ ನಮ್ಮ ಆಕ್ಟ್ ಪ್ರಕಾರ ನಾವು ಮೇಡಮ್ ಅದ್ರ ಪರಿಣಾಮನೇ ನಾನು ಹೇಳ್ತಿರೋದು. ಅದ್ರ ಪರಿಣಾಮನೇ ನೀವು ಹಿಂದೆ ಕೊಟ್ಟಿದ್ರು ಕೂಡ ಅದನ್ನ ಆ ರೀತಿ ಮುಕ್ತಾಯ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ್ದೋ ಒಂದ್ ಪ್ರಕರಣ ಆಗಿತ್ತು. ಬಟ್ ಇವಾಗ ಇಷ್ಟೊಂದು ಪ್ರಕರಣ ಬರ್ತಾ ಇತ್ತು, ನಮ್ಗೆ ಕಂಪ್ಲೇಂಟ್ಸ್ ಬಂದಿರುವಾಗ ನಾವ್ ಅದೇ ತರ ವರದಿ ತಗೊಂಡ್ ಸುಮ್ನೆ ಕುತ್ಕೊಳ್ಳೋದಿಲ್ಲ. ಈಗ ಅವಾಗ ಯಾವಾಗ ಒಂದ್ ಬಂದಿತ್ತು, ಸೊ ಅವ್ರು ಆತರ ವರದಿ ಕೊಟ್ರು. ಅವ್ರು ಏನಂತ ಕೊಟ್ಟಿದ್ದಾರೆ ಅಂದ್ರೆ ಹೆಣ್ಮಕ್ಳು ಬಂದ್ ಕೊಟ್ಟಾಗ ಅವರು ಗಂಡ ಏನೋ ಜೂಜಾಡ್ತಾ ಇದ್ದ, ಜೂಜಾಡೋ
ಮಾಡಿದ್ದಾರೆ, ಅದಕ್ಕೆ ಅವರು ದುರುದ್ದೇಶದಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಬರ್ತಿದೆ. ಸೊ ಅದು ನಮ್ಮ ಹತ್ರ ದಾಖಲೆ ಇದೆ. ಹಂಗಾಗಿ ಅದೇನಿದೆ ಅದನ್ನ ನಾವು ಲಕ್ಷಾಂತರ ಜನರು ಪೊಲೀಸ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಯಾರು ಅನಾವಶ್ಯಕವಾಗಿ ಮುಂದೆ ಬರೋದಿಲ್ಲ. ನೀವು ಅದನ್ನ ದಯವಿಟ್ಟು ಇದು ಮಾಡ್ಬೇಕು. ಈಗ ನಾವೇನೇ ಇಷ್ಟು ವ್ಯವಸ್ಥಿತವಾಗಿ ನಾವು ಟೀಮ್ ವರ್ಕ್ ಮಾಡ್ಕೊಂಡು ಹೋಗಿ ಕೊಡ್ತಾ ಇದ್ರು ನಮ್ಮ ವಿರುದ್ಧ ಸುಳ್ಳು ದಾಖಲೆ, ಸುಳ್ಳು ಕೇಸ್, ಇವತ್ತು ಕೇಸ್ ನೋಡಿ ನಮ್ದು ಸುಮ್ನೆ ಅನಾವಶ್ಯಕವಾಗಿ 60 ಮೊಬೈಲ್ಗಳನ್ನ ನಮ್ಮ ಪಿತೂರಿ ಮಾಡಿ ನಮ್ಮ 60 ಮೊಬೈಲ್ಗಳನ್ನ ಕಸ್ಕೊಂಡು, ಯಾರು ಮೊಬೈಲ್ ಕಸ್ಕೊಳ್ಳೋದಕ್ಕೆ ಆಸ್ಪದವೇ ಇಲ್ಲ. 60 ಮೊಬೈಲ್ಗಳನ್ನ ನಮ್ಮಂತ ಹೋರಾಟಗಾರರ ಮೊಬೈಲ್ಗಳನ್ನ ಕರೆದು ಬಂದು ನಮ್ಗೆ ಇವತ್ತು ಓಡಾಡಿಸ್ತಾ ಇದಾರೆ ನಿಮ್ಗೆ ಈ ವ್ಯವಸ್ಥೆ. ಇರುವಾಗ ಈ ಪ್ರಕರಣದಲ್ಲಿ ನಮಗಿರೋ ಆಶಾದಾಯಕ ಅಂತಂದ್ರೆ ಒಂದಷ್ಟು ಇದು ನಿರೀಕ್ಷೆ ಪರಿಣಾಮಕಾರಿಯಾದ ಕ್ರಮ ಆಗುತ್ತೆ ಅನ್ನೋದಿದ್ರೆ ನಾವು ಮಹಿಳಾ ಆಯೋಗದ ಕಾರಣಕ್ಕಾಗಿ ಈ ಇಲಾಖೆ ಗಂಭೀರ ತಗೊಂಡಿಲ್ಲ. ನಮ್ಮ ಇಲಾಖೆಯ ಮಾನಮರ್ಯಾದೆ ಹರಾಜಾಗ್ತಿ ಒಬ್ಬ ಇನ್ಸ್ಪೆಕ್ಟರ್ ಆ ಸತ್ಯ ಇದೆ ಸುಳ್ಳು ಇದೆ ತಕ್ಷಣಕ್ಕೆ ಆತನ ವರ್ಗಾವಣೆ ಮಾಡ್ಬೇಕಿತ್ತು, ಇಲ್ಲ ಸಸ್ಪೆಂಡ್ ಮಾಡ್ಬೇಕಿತ್ತು. ಸಸ್ಪೆಂಡ್ ಮಾಡಕ್ ಅಷ್ಟು ಇಲ್ಲ ಅಂತ ಕನಿಷ್ಠ ವರ್ಗಾವಣೆ ಮಾಡಿ ಇದು ಮಾಡ್ಬೇಕು. ಯಾಕೆ ವರ್ಗಾವಣೆ ಮಾಡ್ಬೇಕು, ಕನಿಷ್ಠ ವರ್ಗಾವಣೆ ಮಾಡ್ಬೇಕು ಅನ್ನೋದಾದ್ರೆ ಅಲ್ಲಿ ಸಾಕ್ಷಿಗಳು ನಾಶ ಆಗೋದು, ಸಾಕ್ಷಿಗಳು ಸೃಷ್ಟಿ ಆಗೋದು ಇವೆಲ್ಲ ಆಗ್ತವೆ. ಯಾಕಂದ್ರೆ ಅವ್ರ ವಿರುದ್ಧ ಮತ್ತೆ ಪ್ರಕರಣ ದಾಖಲಾಗೋದು, ಸುಳ್ಳುದಾಗೋದು, ಹಿಂದೆ ಪ್ರಕರಣಗಳನ್ನ ಸುಳ್ಳು ದಾಖಲಾಗಿದೆ ಅಂತ ಅವ್ರು ಹೇಳ್ತಾ ಇದಾರೆ, ಅದು ನಿಜ ಆಗೋಂಗೆ ಏನಾದ್ರು ಇದು ಮಾಡುತ್ತೆ, ಮಾಡಕ್ ಸಾಧ್ಯತೆ ಇಲ್ಲ. ಹಾಗಾಗಿ ಆ ಮನುಷ್ಯ ಯಾರ ಮೇಲೆ ಆರೋಪ ಇರುತ್ತೆ ಅವ್ರು ತಕ್ಷಣ ಅಲ್ಲಿ ಇರಬಾರ್ದು. ಹಾಗಾಗಿ ಇದು ಪೊಲೀಸ್ ಇಲಾಖೆ ಗೊತ್ತಿರುತ್ತೆ ಅವ್ರಿಗೆ, ಆದ್ರೂ ಅದು ಮುಂದುವರ್ಸ್ತಾ ಇದಾರೆ ಅಂತಂದ್ರೆ ಇದು ಪೊಲೀಸ್ ಇಲಾಖೆಯವ್ರು ನೇರವಾಗಿ. ಈಗ ನಾವು ಮಂಗಳೂರಲ್ಲಿ ಕಮಿಷನರ್ ಬಗ್ಗೆ ಒಂದಷ್ಟು ಆಧಾರ ಹೋಯ್ತು, ಈ ಟ್ರಾನ್ಸ್ಫರ್ ಹೋದಾಗ ಅಲ್ಲೊಂದಷ್ಟು ಏನೋ ಕ್ರಿಮಿನಲ್ ಇದಿತ್ತು, ಅದೆಲ್ಲ ಬಂದ್ ಮಾಡ್ತಾರೆ, ಇದೆಲ್ಲ ಅಂತ ಇತ್ತು. ಆದ್ರೆ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದಾರೆ ಅಂತಂದಾಗ ಅದು ಕೂಡ ಇಲಾಖೆ ಅಗೌರವನ್ನ ಇದ್ ಮಾಡ್ಬೇಕು ಅನ್ನೋದನ್ನ ಮಾಡ್ಬೇಕಿತ್ತು. ನಾವು ನೋಡಿದಂಗೆ ಕಾಂಪೌಂಡರ್ ಇದು ದೂರ್ ಕೊಡ್ಬೇಕು ಅಂತ ದೂರ್ ಕೊಟ್ಟಿದ್ದು ಕಾಣಿಸ್ತಾ ಇದೆ. ಅದು ಕಾಂಪೌಂಡರ್ ಇಲ್ಲಿಗಲ್ಲ, ಅದು ಯೂನಿಫಾರ್ಮ್ ಹಾಕೊಂಡು ಹೋಗಿ ಅಲ್ಲಿ ಆಡ್ತಾರೆ ಅಂತಂದ್ರೆ ಅವ್ರ ಮನೆಯವ್ರು ಮಾತ್ರ ದೂರ್ ಕೊಟ್ರೆ ತಗೊಳ್ತೀವಿ ಅಂತಂದ್ರೆ ಇದು ಒಬ್ಬ ಜವಾಬ್ದಾರಿಯುತ ಕಮಿಷನರ್ ಆಗಿ ಹೇಳೋದು. ಅವರು ಸಮಸ್ಯೆ ರೀತಿ ಮಾತಾಡಿದ್ದಾರೆ. ಈಗ ಮತ್ತೆ ನೀವು ತನಿಖೆನ ಅವ್ರ ಕೈಗೆ ಇಟ್ರೆ ಅವ್ರು ಹೆಂಗ್ ಇದು ಮಾಡ್ತಾರೆ? ಲೀಗಲ್ ಅಡ್ವೈಸರ್ಸ್ ಡಿಸ್ಕಸ್ ಬೇರೆ ಮಾಡಿ ಬೇರೆ ಒಬ್ರು ಇದಕ್ಕೆ ಅಲ್ಲ, ಅಡಿಷನಲ್ ಎಸ್ ಪಿ ಕನಿಷ್ಠ ಅಡಿಷನಲ್ ಎಸ್ ಪಿ ಕೊಡೋದು. ಎಸ್ ಪಿ ಅಥವಾ ಕಮಿಷನರ್ ಅವರು ಬಿಸಿ ಇರ್ತಾರೆ ಅಂದ್ರೂ ಅವ್ರು ಅಡಿಷನಲ್ ಎಸ್ ಪಿ ಗಾರು ಕೊಟ್ಟು ಇದನ್ನ ರಿಪೋರ್ಟ್ ತಗೊಳ್ಬೇಕು. ಮತ್ತೆ ಎಸ್ ಪಿ ಬರ್ತಿರೋದು ಎಸ್ ಪಿ ಬರೀತೀರಾ ಎಲ್ಲಾ ಕಡೆನೂ ಹಾಗೆ, ಎಲ್ಲರೂ ದೂರ ಕೊಡೋದು ಹಾಗೇನೆ. ಆದ್ರೆ ಅದನ್ನ ಅವರು ವರ್ಗಾವಣೆ ಮಾಡ್ತಾರೆ. ಇದನ್ನೇ ಪೋಸ್ಟ್ ಮ್ಯಾನ್ ಕೆಲಸ ಅಂತ ನಾನು ಹೇಳಿದ್, ನಾನು ನೇರವಾಗಿ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಕೊಡ್ತಾರೆ. ತಮ್ಮ ಜವಾಬ್ದಾರಿ ಇದೆ, ಇದನ್ನ ರಿಪೋರ್ಟ್ ನನಗೆ ಕೊಡಿ ಅಂತ ಇದನ್ನ ಮಾಡೋದಿಲ್ಲ. ಡಿಸ್ಕಸ್ ಮಾಡಿ ಪ್ಲೀಸ್ ನೀವೊಂದು ನೋಟ್ ಹಾಕಿ ನಮ್ಮ ಇದ್ರ ಬಂದಾಗ ನಿಮಗೆ ಒಂದು ವರದಿ ಕೊಡಬೇಕು, ತಕ್ಷಣ ಕೊಡಬೇಕು. ಅಲ್ಲಿವರೆಗೂ ಇದು ಮುಂದೆ ಸಾಕ್ಷಿ ನಾಶ ಆಗೋದು, ಇನ್ನೊಂದಷ್ಟು ಯಾರು ದೂರು ಕೊಟ್ಟಿದ್ದಾರೆ ಅವ್ರ ಮೇಲೆ ಇನ್ನೊಂದಷ್ಟು ರಕ್ಷಣೆ ಆಗ್ಬೇಕು, ಮತ್ತು ಅವ್ರ ವಿರುದ್ಧ ಮತ್ತೊಂದಷ್ಟು ಇದಾಗಬಾರ್ದು. ಅವ್ರು ತಪ್ಪಿದೆ ಇಲ್ಲ ಅನ್ನೋದು ನಾವು ಪ್ರಶ್ನೆ ಮಾಡ್ತಿಲ್ಲ. ಯಾರು ಅವ್ರು 3 ಜನ ಮಹಿಳೆಯರು ಕೊಡ್ತಾರೆ, ಅವ್ರು ಬೇರೆ ಏನಾರು ಇದ್ರೆ ಅದಕ್ಕೆ ನಾವು ಸಮರ್ಥನೆ ಮಾಡ್ಕೊಂಡು ನಾವು ಬರ್ತಿಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ಇಷ್ಟೆಲ್ಲ ಬಂದ್ರು ಕೂಡ ಪೊಲೀಸ್ ಇಲಾಖೆ ಅವಮಾನ ಆಗ್ತಿದ್ರು ಅಂತ ಸಿಬ್ಬಂದಿಯನ್ನು ರಕ್ಷಣೆ ಮಾಡ್ಕೊಳ್ತಾ ಇರೋದು. ಆ ಮೂಲಕ ಪೊಲೀಸ್ ಸ್ಟೇಷನ್ ಹೋಗುವಂತ ಮಹಿಳೆಯರಿಗೆ ಮುಕ್ತವಾಗಿ ಒಂದಷ್ಟು ಧೈರ್ಯ ಇರಬೇಕು. ಇಂತ ಕಾಮುಕ ಪುರುಷರು ಯಾವ ಮಹಿಳೆಯರು ತಾನೇ ದೂರ ಕೊಡಕ್ ಮುಂದೆ ಬರ್ತಾರೆ? ನಮ್ಮನ್ನು ಅದೇ ರೀತಿ ನೋಡಬಹುದು. ದೂರ ಕಳ್ತನ ಆಗಿದೆ, ಇನ್ನೊಂದಾಗಿದ್ದು ಅದು ಹಾಳಾಗೋಗ್ಲಿ ಬಿಡು, ನಾವು ಹೋಗಿ ಇನ್ನೊಂದಷ್ಟು ಅವಮಾನಗಳು ಮಾಡಬಾರ್ದು ಅನ್ನೋಂತ ಮನಸ್ಥಿತಿಗೆ ಬರ್ತಾರೆ ದೂರ ಕೊಡಕ್ ಹೋದಂತವ್ರು. ಸಭ್ಯಸ್ಥ ಹೆಣ್ಮಕ್ಳು ಆಗ್ಲಿ ಯಾರು ಮುಂದ್ ಬರೋದಿಲ್ಲ. ತಮಗಾದ್ರೆ ಅನ್ಯಾಯ ದೂರ ಕೊಡೋದಕ್ಕೆ ಮುಂದ್ ಬರೋದಿಲ್ಲ ಅಂದಾಗ ಒಂದಷ್ಟು ಕ್ರಿಮಿನಲ್ ಪ್ರಕರಣಗಳು ಅಲ್ಲಲ್ಲೇ ಮುಚ್ಚಿ ಹೋಗ್ತವೆ. ಸೊ ಹಾಗಾಗಿ ಅದು ಮುಕ್ತವಾಗಿ ಬರಬೇಕು ಅಂತ ಅಂದಾಗ ಆ ವ್ಯಕ್ತಿ ಅಲ್ಲಿ ಇರಬಾರ್ದು, ಆ ರೀತಿಯಾದ ಕಾಮುಕ ವ್ಯಕ್ತಿ ಆ ಜಾಗದಲ್ಲಿ ಇರಬಾರ್ದು. ಆಗ ಎಲ್ಲ ಗೌರವಸ್ಥ ಮಹಿಳೆಯರು ದೂರ ಕೊಡೋದಕ್ಕೆ ಆ ಜಾಗಕ್ಕೆ ಸಾರ್ವಜನಿಕ ಸ್ಥಳ ಅದು ಕೊಡಕ್ ಬರ್ಬೇಕಾಗುತ್ತೆ. ಇದು ಈ ಕಾರಣಕ್ಕಾಗಿ ತಕ್ಷಣ ಆತನನ್ನ ಸಸ್ಪೆಂಡ್ ಮಾಡಬೇಕು, ಕನಿಷ್ಠ ಆದ್ರೂ ವರ್ಗಾವಣೆ ಮಾಡಬೇಕು. ಮುಂದೆ ಅಲ್ಲೆಲ್ಲ ಸಾಕ್ಷಿಗಳು ನಾಶ ಆಗದಂಗೆ, ಸಾಕ್ಷಿಗಳು ಸೃಷ್ಟಿ ಆಗ್ಬೇಕು ಅನ್ನೋದು ನಮ್ಮ ಮೊದಲ. ಆ ದೃಷ್ಟಿಯಿಂದ ತಾವು ಕಮಿಷನರ್ ಹತ್ರ ಮತ್ತು ಇವ್ರ ಹತ್ರ ಗೃಹ ಮಂತ್ರಿ ಅಥವಾ ಹೋಮ್ ಸೆಕ್ರೆಟರಿಗಳ ಹತ್ರ ಮಾತಾಡಿ ಆ ಕ್ರಮ ಆಗಕ್ಕೆ ದಯವಿಟ್ಟು ಇದನ್ನ ಇದು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಬೇರೆ ಏನಾದ್ರು ನಿಮ್ದೇನಾರು ಇನ್ನೊಂದೇನೋ ಮಾಡಿರುವಂತದ್ದು ಏನಾದ್ರು ಅಷ್ಟೇ ಬಿಟ್ರೆ ಬೇರೆ ಏನಾದ್ರು ಇದರಲ್ಲಿ ಪೋಕ್ಸೋ ಕೇಸ್ಗಳನ್ನು ಓಪನ್ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಐಡಿಯಟ್ ಅವ್ರ ಮಗಳ ಬಗ್ಗೆ ನಿಮ್ ಮಗಳು ವಯಸ್ಸು ಬಂದವಳೆ ಬಂದಿಲ್ವಾ ಅಂತಾನೆ ಮನಸ್ಥಿತಿ ಇರ್ಬೇಕಾದ್ರೆ ನಾವು ಮಕ್ಕಳು ಎಷ್ಟೊಂದು ಕ್ರೌರ್ಯ ಇದೆ ಇದ್ರ ಬಗ್ಗೆ. ಇದು ನೀವ್ ಹೇಳ್ತಾ ಇದ್ರಲ್ಲ, ಅವ್ರ ಮೇಲಧಿಕಾರಿಗಳೇ ಅವ್ರನ್ನ ವಿಚಾರಣೆ ಮಾಡೋದು ಗಂಭೀರ ರೂಪ. ಈಗ ಕಮಿಷನರ್ ವಹಿಸ್ಕೋತಾರೆ ಅಂದ್ರೆ ಇನ್ ಎಸ್ ಪಿ ಪಾಯಿಂಟ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಪ್ರಕರಣಗಳು ಮಹಿಳೆಯರ ಮೇಲೆ ಬರ್ತಾ ಇದೆ ಮತ್ತು ಮಕ್ಕಳ ಮೇಲೆ ಬರ್ತಾ ಇದೆ. ಸೊ ದಯವಿಟ್ಟು ಯಾರು ಮಾಡ್ತಾರೋ ಅವ್ರ ಮೇಲೆ ಗಂಭೀರವಾಗಿ ಕ್ರಮ ಓಕೆ. ನಾವು ಇದು ಮಾಡ್ತೀವಿ, ಒಂದಷ್ಟು ಬೇಗ ನಿರೀಕ್ಷೆ ಮಾಡ್ತೀವಿ. ನೀವು ಬೇಗ ಇಲ್ಲಂತಿಲ್ಲ, ದಯವಿಟ್ಟು ಇನ್ನಷ್ಟು ಏನೋ ಕ್ರಮ ಆಗೋದು ನೋಡ್ಕೊಬೇಕು. ಇಷ್ಟೆಲ್ಲ ಕೂಡ ಇನ್ನೂ ಏನು ಕ್ರಮ ಆಗಿಲ್ಲ, ತನಿಖೆ ಮಾಡ್ತೀವಿ, ವಿಚಾರಣೆ ಮಾಡ್ತಿದೀವಿ ಅನ್ನೋದು ಇದೆಯಲ್ಲ,
ಅದು ಇಲಾಖೆ ಗೌರವ ಕೊಡೋದ್ರಿಂದ ಹಾಗೂ ಮಹಿಳೆಯರಾಗಿ ಮಹಿಳೆಯರ ಇಲಾಖೆಗೆ ಮಹಿಳೆಯರ ಗಮನಕ್ಕೆ ಬಂದರೂ ಕೂಡ ತಾವು ಅದು ಪತ್ರ ಬರೆದಿ ಕ್ರಮ ತಗೊಳ್ಳಿ ಅಂತ ಹೇಳಿದಾಗ್ಲೂ ಕೂಡ ಇನ್ನೂ ಅದಾಗಿಲ್ಲ ಅಂತಂದ್ರೆ ಇದು ಒಂದು ರೀತಿಯಲ್ಲಿ ಅವರಿಗೆ ಅವಮಾನ ಇರಬಹುದು. ಮಹಿಳಾ ಆಯೋಗ ತಾವು ಅವಮಾನ ಅಂತ ಭಾವಿಸ್ಕೊಂಡಿದ್ದಾರೆ. ದಯವಿಟ್ಟು ಕೈ ಮುಗಿಸಿ ಹೇಳ್ಕೊಡ್ತೀನಿ. ಮೇಡಮ್ ಹತ್ರ ಮಾತಾಡಿದೆ ನಾನು. ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕಾದ್ರೂ ಒಂದು ಉದಾಹರಣೆ ಆಗ್ಲಿ ಮ್ಯಾಮ್. ಒಂದು ಮಾತ್ರ ಬೇರೆ ದಯವಿಟ್ಟು ಸಸ್ಪೆಂಡಿಗಾದ್ರೂ ಬರೆದಿದೆ. ಡಿಸ್ಕಸ್ ಮಾಡ್ತೀವಿ. ಅಲ್ಲ ಇದು ಯಾಕಂದ್ರೆ ಲೀಗಲ್ ತಗೊಂಡ್ಬೇಕಲ್ಲ. ಮೇಡಮ್ ಇಲ್ಲ ಅಲ್ಲ ನಿಮ್ಮ ಆದೇಶನ ಅವ್ರು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಎಲ್ಲ ಬರೀತೀವಿ, ಏನೇನ್ ಬರೀಬೇಕೆಲ್ಲ ನೋಡ್ಬಿಟ್ಟು ನಿಮ್ಗೆ ವರದಿ ಕೊಡೋದಕ್ಕೆ ಇಷ್ಟ ಇದ್ರು ಕೂಡ ನಿಮ್ಗೆ ಕ್ರಮ ತಗೊಳ್ಳೋದಕ್ಕೆ ನಿಮಗೆ ಮಹಿಳಾ ಆಯೋಗ ಯಾವ್ದೇ ಅಧಿಕಾರ ಇದೆ ಅದು ಕೂಡ ಕ್ರಮ ತಗೊಳ್ಬೇಕು ಅಂತ ಹೇಳಿ ಒಂದು ಗಂಭೀರ ಮಾಡೋದಕ್ಕೆ ನಿಮಗೆ ಒಂದು ಆದೇಶ ಮಾಡ್ಲಿಕ್ಕೂ ಅವಕಾಶ ಇದೆ. ದಯವಿಟ್ಟು ಆ ದೃಷ್ಟಿಯಿಂದ ಅದನ್ನ ಸದ್ಬಳಕೆ ಮಾಡ್ಕೊಂಡು ಮಹಿಳೆಯರ ಬಗ್ಗೆ ಆಗ್ತಿರೋದಕ್ಕೆ ನೋಡ್ತಾ ಇದ್ವಿ. ಈ ತರ ಸೀನ್ಗಳೆಲ್ಲನು ಈಗ ಓಪನ್ ಆಗಿ ಪೊಲೀಸರು ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ಅವಮಾನ. ದಯವಿಟ್ಟು ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಲೈವ್ ನಡೀತಾ ಇದೆ. ಲೈವ್ ಅಲ್ಲೇ ಬನ್ನಿ, ಹಂಗೆ ಬನ್ನಿ. ನನ್ನ ಮೊಬೈಲ್ ಲೈವ್ ನಡೀತಾ ಇಲ್ಲ, ಬಂದ್ಬಿಡಿ. ಬೇಡ, ಇಲ್ಲಿ ಬೋರ್ಡಿಂಗ್ ಇದೆ. ಈ ಕಡೆ ಬನ್ನಿ. ಹಾಂ ಬನ್ನಿ, ಮುಂದೆ ಬನ್ನಿ. ಸ್ನೇಹಿತರೆ ನಮಸ್ಕಾರ. ನಾನು ರಘುನಂದನ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮ್ಮ ಜೊತೆ ನಮ್ಮ ಪಕ್ಷದ ಉಪಾಧ್ಯಕ್ಷ ಅಂತ ಮಂಜುನಾಥ್ ಅವರು ಮತ್ತೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂತ ಆರೋಗ್ಯಸ್ವಾಮಿ ಇದ್ದೀವಿ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಕಾರ್ಯನಿರ್ವಾಹಕ ಸಮಿತಿಯ ಎಲ್ಲ ಸದಸ್ಯರು, ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು ನಾವೆಲ್ಲರೂ ಇದ್ದೀವಿ. ಇವತ್ತು ಈಗಾಗಲೇ ನಾವು ನೋಡಿದೀರಾ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಇವತ್ತು ಬಂದಿದ್ವಿ. ಇಷ್ಟೊತ್ತು ನೀವು ಲೈವ್ ನೋಡಿದ್ದೀರಾ. ಯಾರು ಸಂದೇಶ್ PG ಅನ್ನುವ ಒಬ್ಬ ಮಹಿಳಾ ಪೀಡುಕ, ಒಬ್ಬ ಒಂದು ರೀತಿಯ ದುರಹಂಕಾರಿ ಮೂಡುಬಿದಿರೆಯ ಇನ್ಸ್ಪೆಕ್ಟರ್ PG ಸಂದೇಶ್ ಯಾವ ರೀತಿ ಮಹಿಳೆಯರಿಗೆ ಅಸಭ್ಯವಾಗಿ ಮಹಿಳೆಯರನ್ನ ನಡ್ಕೊಂಡಿರ್ಬೋದು, ಲೈಂಗಿಕವಾಗಿ ಹಿಂಸೆ ಕೊಟ್ಟಿರ್ಬೋದು, ಮತ್ತೆ ಮಾತಿನಲ್ಲಿ ತುಂಬಾ ದುರಹಂಕಾರದಿಂದ ಒಂದು ರೀತಿ ಒಂದು ಲೇಡಿಗಂತೂ ಅವನ ಹೆಣ್ಮಗುವಿನ ಬಗ್ಗೆ, ಅಂದ್ರೆ ಚಿಕ್ಕ ಮಗುವಿನ ದೊಡ್ಡವಳಾಗಿದ್ದಾಳೆ ಮಗಳು ಅನ್ನೋ ರೀತಿ ತುಂಬಾ ಅಸಭ್ಯವಾಗಿ ಮಾತಾಡುವಂತ 16 ವಿಡಿಯೋ ಆಡಿಯೋಗಳು ಇವತ್ತು ಎಲ್ಲಾ ಕಡೆ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಅದ್ರ ವಿಚಾರವಾಗಿ ನಾವು ಇವತ್ತು ಮಹಿಳಾ ಆಯೋಗಕ್ಕೆ ಬಂದು ಇದ್ರ ಬಗ್ಗೆ ನೀವು ಕಠಿಣವಾದ ಕ್ರಮ ತಗೊಬೇಕು ಅಂತ ಅಂದ್ಬಿಟ್ಟು ನಾವು ದೂರು ಕೊಟ್ಟಿದೀವಿ. ಅಲ್ಲಿಯ ಮೇಡಮ್ ಸೆಕ್ರೆಟರಿ ಅವರು ಇದ್ರು, ಅವರು ಕೂಡ ಒಂದಿಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲ ಇದ್ರ ಬಗ್ಗೆ ತನಿಖೆ ನಾವೀಗ ಆಲ್ರೆಡಿ ನಾವು ಒಂದು ಸುಮೋಟೋ ಕೇಸ್ ಬುಕ್ ಮಾಡಿದ್ವಿ. ಅದಾದ್ಮೇಲೆ ನಾವು ಇದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಕೆಲಸಗಳನ್ನ ಮಾಡ್ತಾ ಇದೀವಿ. ಒಂದಿಷ್ಟು ಲೀಗಲ್ ಅಡ್ವೈಸ್ ಕೂಡ ತಗೋತಾ ಇದೀವಿ. ಮತ್ತೆ ಅವನ್ನೆಲ್ಲ ಏನ್ ಕ್ರಮ ತಗೋಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಒಂದು ಸಣ್ಣ ಲೂಪ್ ಹೋಲ್ ಏನಂತಂದ್ರೆ, ಈಗ ಅವ್ರನ್ನ ಮಹಿಳಾ ಆಯೋಗದಿಂದ ಇವ್ರು ಮಹಿಳಾ ಆಯೋಗ ವರದಿ ಕೇಳೋದು ಅವರ ಮೇಲಧಿಕಾರಿ, ಅಂದ್ರೆ ಈಗ ಯಾರು ಇವನು ಸಂದೇಶ ಅಂತ ಇದಾನಲ್ಲ ಅಯೋಗ್ಯ, ಇವರ ಅಧಿಕಾರಿಗಳು ಮೇಲಧಿಕಾರಿಗಳೇ ಇವನ್ನ ತನಿಖೆ ಮಾಡಬೇಕು. ನಾನ್ ಹೇಳೋದು ಇವರ ಮೇಲಧಿಕಾರಿಗಳೇ ತನಿಖೆ. ಈಗ ಆಲ್ರೆಡಿ ಅಲ್ಲಿಯ ಕಮಿಷನರ್ ಇವರನ್ನ ವಹಿಸ್ಕೊಂಡು ಮಾತಾಡಿದ್ದಾರೆ. ಇವನ ಅಯೋಗ್ಯ ಇದ್ದಾನೆ, ಈ ಪಾರ್ಟಿಯ ವ್ಯಕ್ತಿಯನ್ನ ವಹಿಸ್ಕೊಂಡು, ಅಂದ್ರೆ ಅವನು ಹಾರಿದಾನೆ, ಆದ್ರೆ ಹಾರಿರೋ ಬಗ್ಗೆ ನಮ್ಗೆ ದೂರ ಬಂದಿಲ್ಲ. ಅವನು ಮಾಡಿದ ಅಂದ್ರೆ ಇವ್ರು ಹೇಳೋದು ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು, ಮಾಡೋದಕ್ಕೆ ಎಲ್ರಿಗೂ ಇದಿದೆ, ಆದ್ರೆ ದೂರ ಬಂದ್ರೆ ಮಾತ್ರ ನಾವು ಕ್ರಮ ತಗೋತೀವಿ ಅನ್ನೋದಿದೆಯಲ್ಲ, ಇದ್ರಂತ ಏನ್ ಹೇಳ್ತೀವಿ, ಇದ್ರಂತ ನಾಚಿಕೆ ಗೇಡಿದಂತನ ಇನ್ನೊಂದು ಮತ್ತೊಂದಿಲ್ಲ. ನಿಜವಾಗ್ಲು ಅಸಹ್ಯ ಆಗ್ಬೇಕು ಪೊಲೀಸ್ ಇಲಾಖೆಗೆ. ಇಂಥ ಪೊಲೀಸರಿಗೆ ಯಾರೋ ಒಬ್ಬ ಕಳ್ಳ ನಮ್ಮ ಮಡಿಯಲ್ಲಿ ನಮ್ಮ ದೀನ ಅಧಿಕಾರಿ ಈ ತರ ತಪ್ಪು ಮಾಡಿದಾನೆ, ಇವನಿಂದ ನಮ್ಮ ಪಕ್ಷದ ನಮ್ಮ ಸಂಸ್ಥೆಯ ನಮ್ಮ ಪೊಲೀಸ್ ಇಲಾಖೆಯ ಘನತೆ ಗೌರವ ಹಾಳಾಗ್ತಾ ಇದೆ, ಮಣ್ಣುಪಾಲಾಗ್ತಾ ಇದೆ. ಇಂಥವ್ರು ಇರಬಾರ್ದು ಈ ಇಲಾಖೆಯಲ್ಲಿ, ಇವ್ರನ್ನ ಒದ್ದೋಡಿಸ್ಬೇಕು ಅಂತ ಹೇಳ್ಬೇಕಾದಂತ ಮೇಲಧಿಕಾರಿಗಳೇ ಸ್ವತಃ ಈ ರೀತಿ ಅವ್ರನ್ನ ವಹಿಸ್ಕೊಂಡು ಅಥವಾ ಅವ್ರನ್ನ ಮಾಡಿರೋ ಕೆಲಸವನ್ನ ಸಮರ್ಸ್ಕೊಂಡು ಮಾತಾಡೋದಿದೆಯಲ್ಲ, ಅವ್ನ್ ಮಾಡಿರೋದಕ್ಕಿಂತ ಇದು ದೊಡ್ಡ ನಾಚಿಕೆಗೇಡಿನ ವಿಷಯ ಅಂತ ನಾನು ಹೇಳ್ತೀನಿ. ಇದ್ರ ಬಗ್ಗೆ ನಮ್ಮ ಉಪಾಧ್ಯಕ್ಷ ಅಂತ ಮಂಜುನಾಥ್ ಅವರು ಮಾತಾಡೋದು ದಯವಿಟ್ಟು ಮಾತಾಡ್ಬೇಕು ಅಂತ ಕೇಳಿ. ನಮಸ್ಕಾರ ಬಂಧುಗಳೇ. ಈಗಾಗಲೇ ಇದು ಒಂದು 2-3 ದಿವಸದಿಂದ 3 ಲಕ್ಷ ಆಯ್ತಲ್ವಾ. ಇಡೀ 2 ದಿವಸದಿಂದ ಇಡೀ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಪ್ರಕರಣ ಬಗ್ಗೆ ಅಲ್ಲೊಂದಷ್ಟು ವಿಡಿಯೋಗಳು, ಒಂದು 3 ಜನ ಮಹಿಳೆಯರು ತಮಗಾಗಿರುವಂತಹ ಸಂತ್ರಸ್ತರು ದೂರು ಕೊಡ್ತಾರೆ. ಮೀಡಿಯಾದಲ್ಲೂ ಕೂಡ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟು ವಿಡಿಯೋ ಚರ್ಚಾ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ
ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಲಿ, ಗೃಹ ಮಂತ್ರಿ ಆಗಿರ್ಲಿ, ಅಥವಾ ಗೃಹ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ಲಿ, ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇದೇ ಸಂದರ್ಭದಲ್ಲಿ ಇದರಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ವಿಧಾನಸಭಾ ಅಧಿವೇಶನ ನಡೀತಾ ಇದ್ರು ಕೂಡ ವಿರೋಧ ಪಕ್ಷದವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಗಂಭೀರವಾಗಿ ಇದನ್ನ ಚರ್ಚೆ ಮಾಡಿ ಅವ್ರನ್ನ ಆ ಮನುಷ್ಯನನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂತ ಒತ್ತಡವನ್ನು ಆಗಿ ವಿರೋಧ ಪಕ್ಷವರು ಕೂಡ ಒಂದು ಪರಿಣಾಮಕಾರಿಯಾಗಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಿಲ್ಲ. ಅಂದ್ರೆ ವಿರೋಧ ಪಕ್ಷದವರಿಗೂ ಇದು ಗಂಭೀರ ಅನಿಸ್ತಾ ಇಲ್ಲ. ಇಂಥ ಒಂದು ಮಹಿಳೆ ಮೇಲೆ ಆಗ್ತಾ ಇರುವಂತ ಒಬ್ಬ ಕಾಮುಕ ಇಲಾಖೆನಲ್ಲಿ ಇದ್ದಾನೆ, ಅವನು ತೆಗೆಸಬೇಕು, ನಾವು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕು ವಿಧಾನಸಭೆಯಲ್ಲಿ ಅಂತ ಹೇಳ್ತಾ ವಿರೋಧ ಪಕ್ಷವರು ಅಧಿಕೃತ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಹಲವಾರು ಸಂಘ ಸಂಸ್ಥೆಗಳು, ನೊಂದವರು, KRS ಪಕ್ಷ ಈ ತರದವರು ಒಂದಷ್ಟು ಸಮಾಜಮುಖಿಯಾಗಿ ಚಿಂತನೆ ಮಾಡುವಂತವ್ರು ಮಾತ್ರ ಇವತ್ತು ಮಾಡ್ತಾ ಇರುವಂತದ್ದು. ಇವತ್ತು ಆಡಳಿತ ಮತ್ತು ವಿರೋಧ ಪಕ್ಷದವರಿಗೆ ಇದಕ್ಕಿಂತ ಅವಮಾನ ಬೇರೆ ಇರಲಿಕ್ಕಿಲ್ಲ. ಆದ್ರೆ ಇದೇ ಸಂದರ್ಭದಲ್ಲಿ ಮಹಿಳಾ ಆಯೋಗಕ್ಕೆ ನಾವು ಇದನ್ನು ದೂರು ಕೊಡಕ್ ಬಂದಿದ್ದೀವಿ. ಯಾಕಂದ್ರೆ ಒಂದು ಮಹಿಳೆಯರು ಏನು ತಮಗಾಗಿರೋ ನೋವನ್ನ ಅಂತಿಮವಾಗಿ ಮಹಿಳಾ ಆಯೋಗ ನಮಗೆ ಸ್ಪಂದಿಸುತ್ತೆ ಅನ್ನೋ ಇದರಲ್ಲಿ ಬಂದಿದೆ. ನಾವು ಅದೇ ವಿಶ್ವಾಸ ಇಟ್ಕೊಂಡು ಮಹಿಳಾ ಆಯೋಗಕ್ಕೆ ನಾವು ಆಯೋಗದ ಅಧ್ಯಕ್ಷ ದೂರು ಕೊಡಕ್ ಬಂದಿದ್ವಿ. ಅವರು ಬೇರೆ ಯಾವ್ದು ಮೀಟಿಂಗ್ ಹೋಗ್ತೀವಿ ಅಂದ್ರು. ನಾನು ಮಾತಾಡಿದೆ ಅವ್ರ ಹತ್ರ. ಅಲ್ಲ, ನಾವು ಒಂದಷ್ಟು ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾವು ಬರೆದಿದ್ದೀವಿ ಪತ್ರ. ನಮ್ಮ ಸೆಕ್ರೆಟರಿ ಇದ್ದಾರೆ ಮಾತಾಡಿ ಅಂದ್ರು. ನಾವು ಈಗಾಗಲೇ ಸೆಕ್ರೆಟರಿ ಹತ್ರ ಮಾತಾಡ್ಕೊಂಡು ಲೈವ್ ಅಲ್ಲಿ ಇದೆ, ಅವ್ರ ಮುಂದೆ ಏನ್ ಕ್ರಮ ತಗೊಳ್ಳೋದಕ್ಕೆ ನಾವು ಪತ್ರ ಬರೆದಿದ್ದೀವಿ ಇಲಾಖೆಗೆ ಅಂತ ಒಂದಷ್ಟು ಮಾಹಿತಿ ಕೊಟ್ಟರೆ ಕೇಳಿದಿದೆ. ಆದ್ರೆ ನಾನು ಕೇಳುವಂತದ್ದು ಇಲ್ಲಿ ಪೊಲೀಸ್ ಇಲಾಖೆಯ ಇಲಾಖೆನಲ್ಲಿ ಯಾರ ಒಂದು ಗೌರವಸ್ಥ ಮಹಿಳೆಯರು ದೂರು ಕೊಡೋದಕ್ಕೆ, ಸ್ಟೇಷನ್ಗೆ ಬರೋದಕ್ಕೆ ಒಂದ್ ರೀತಿಯಲ್ಲಿ ಅಂಜುವಂತ ಈ ವಾತಾವರಣ ಸೃಷ್ಟಿಯಾಗಿದೆ ಮೂಡುಬಿದಿರಿನಲ್ಲಿ ಇನ್ಸ್ಪೆಕ್ಟರ್ಗಳು. ಆದ್ರೆ ಅದನ್ನ ಅಂತ ವ್ಯಕ್ತಿನ ಮೊದಲು ಅಲ್ಲಿ ವರ್ಗಾವಣೆ ಮಾಡಬೇಕಿತ್ತು. ಮೊದಲ ಹಂತದಲ್ಲ ಕನಿಷ್ಠ ವರ್ಗಾವಣೆ, ಸಸ್ಪೆಂಡ್ ಮಾಡಬೇಕು. ಆದ್ರೆ ಅದಕ್ಕಿಂತ ಇನ್ನೂ ಮಾಡ್ಲಿಕ್ಕಾಗಿಲ್ಲ. ನಮಗೆ ಒಂದು ವರದಿ ಬರಬೇಕು, ಅದು ರುಜುವಾತಾಗಿರೋದು ಅಂತ ಅಂದ್ರೂ ಅಲ್ಲಿವರೆಗೂ ವರ್ಗಾವಣೆ ಮಾಡಬೇಕಿತ್ತು, ಇಲ್ಲ ರಜೆ ಮೇಲೆ ಕಳಿಸಬೇಕಾಗಿತ್ತು. ಯಾಕೆ ಅವ್ರನ್ನ ವರ್ಗಾವಣೆ ಮಾಡಬೇಕು, ಕನಿಷ್ಠ ರಜೆ ಮೇಲೆ ಕಳಿಸಬೇಕಿತ್ತು ಅಂತ ನಾನು ಹೇಳ್ತೀನಿ ಅಂತಂದ್ರೆ, ಪ್ರಮುಖವಾಗಿ ಅಲ್ಲ, ಅದೇ ಆ ಇನ್ಸ್ಪೆಕ್ಟರ್ ವಿರುದ್ಧ ಅದೇ ಠಾಣೆಯಲ್ಲಿ ದೂರುಗಳು ದಾಖಲಾಗಿದೆ, ಆತನ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳನ್ನ ನಾಶ ಮಾಡಬಹುದು, ಸಾಕ್ಷಿಗಳನ್ನು ಸೃಷ್ಟಿ ಮಾಡಬಹುದು, ಬೆದರಿಕೆ ಬೇಕಾಗಿ ಇನ್ನೊಂದಷ್ಟು ಸುಳ್ಳು ದೂರು ಹಾಕಿದ್ದಾರೆ ಅಂತಾರೆ, ಮತ್ತೊಂದಷ್ಟು ಸುಳ್ಳು ದೂರುಗಳು ಹಾಕಬಹುದು. ಈ ಎಲ್ಲ ಕಾರಣಕ್ಕಾಗಿ ಆ ಒಂದು ಪ್ರಕ್ರಿಯೆಗಳು, ಈ ಪ್ರಕರಣ ಮುಚ್ಚಾಕಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥಿತವಾದಂತಹ ಸಂಚುಗಳು ಆಗಬಾರದು ಅನ್ನೋದಾಗಿದ್ರೆ ಈ ಶಿಷ್ಟತೆಗೆ ಅಲ್ಲಿ ವರ್ಗಾವಣೆ ಮಾಡಬೇಕಿತ್ತು. ಆ ನಂತರದಲ್ಲಿ ಕನಿಷ್ಠ ಮಾಹಿತಿ ಇದು ಮಾಡಿಕೊಂಡು ಸಸ್ಪೆಂಡ್ ಮಾಡುವಂತದ್ದು, ಆಮೇಲೆ ಮುಂದೆ ವಿಚಾರಣೆ ನಂತರ ಡಿಸ್ಮಿಸ್ ಮಾಡುವಂತ ಪ್ರಕ್ರಿಯೆಗಳು ನಡೆಯುತ್ತದೆ. ಇದು ವಿಚಾರಣಾ ಪ್ರಕ್ರಿಯೆಗಳು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಇದುವರೆಗೂ ಆ ಮನುಷ್ಯನ ಇದು ಮಾಡಿಲ್ಲ ಅಂದ್ರೆ ಅಷ್ಟೊಂದು ಪ್ರಭಾವಿಯಾಗಿದ್ದಾನ ಅನ್ನೋದು ನನ್ನ ಪ್ರಶ್ನೆ ಆಯ್ತು. ಈ ಇಲಾಖೆಯನ್ನ, ಸರ್ಕಾರವನ್ನೇ ಈತ ಕಂಟ್ರೋಲ್ ಮಾಡ್ತಾ ಇದ್ದಾನ ಪರೋಕ್ಷವಾಗಿ ಅಂತ. ಯಾವ ರೀತಿ ಕಂಟ್ರೋಲ್ ಅಂತಂದ್ರೆ, ಒಂದು 3 ಪ್ರಕರಣ ಒಂದು ಕಾಂಪೌಂಡ್ ಹಾರೋದು ನೀವು ನೋಡ್ತೀರಾ. ಅದಕ್ಕೆ ಒಂದು ದೂರು ಮಂಗಳೂರು ಕಮಿಷನರ್ ಸುದೀಪ್ ಕುಮಾರ್ ರೆಡ್ಡಿ ದೂರು ಬಂದಿಲ್ಲ ಅಂತಾರೆ. ದೂರು ಬಂದಿಲ್ಲ ಅಂತಂದ್ರೆ ಅವ್ನು ಹೋಗ್ತಾನೆ ಅಂದ್ರೆ ಅವ್ನ ಡೈರಿನಲ್ಲೇ ಇರುತ್ತೆ, ಅವನು ಏನೇನ್ ಕರ್ತವ್ಯ ಮಾಡಿದೆ, ಎಲ್ಲೆಲ್ಲಿ ಮಾಡಿದ್ದ ಅನ್ನೋದು. ಅದರ ಆಧಾರದ ಮೇಲೆ ಅವ್ನು ಹೋಗಿದ್ದಾನ ಇಲ್ಲೋ, ದೂರ ಹಾಕಿದ್ದ ಅಂತಂದ್ರೆ ಸೋಮಣ್ಣ ಹಾಕಿಸ್ಕೊಳ್ಳೋಕೆ ಅವಕಾಶ ಇದೆ. ಅವ್ರು ದೂರು ಕೊಟ್ಟಿಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ತಗೊಂಡಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ಅವರ ಒಂದು ಬೇಜವಾಬ್ದಾರಿ ಉತ್ತರ. ಹಾಗೆ ಬೇರೆ ಬೇರೆ ಒಂದು ರೀತಿಯಲ್ಲಿ ಮೋಜು ಮಸ್ತಿನಲ್ಲಿ ವಿಕೃತವಾಗಿ ಆತರ ಡ್ಯಾನ್ಸ್ ಮಾಡೋಂಥದ್ದು, ಇನ್ನೊಂದು ಮಾಡೋಂಥದ್ದು, ಅವೆಲ್ಲವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದಾವೆ. ಅದರ ಆಧಾರದ ಮೇಲೆ ಒಂದಷ್ಟು ಆತನ ಮೇಲೆ ಕ್ರಮ ತಗೊಂಡಿಲ್ಲ. ಅದಕ್ಕಿಂತ ಇನ್ನೂ ಗಂಭೀರವಾಗಿರೋದು ಒಂದು ಆರೋಪ ಓಡಾಡ್ತಾ ಇದೆ. ನಾನು ಈ ಜಾಗಕ್ಕೆ ಬರೋದಕ್ಕೆ ಹೋಮ್ ಮಿನಿಸ್ಟರ್ಗೆ 50 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಅಂತ. 50 ಲಕ್ಷ ಕೊಟ್ಟಿದ್ದಾನ ಇಲ್ಲೋ ಬೇರೆ ವಿಷಯ, ಅದು ಸುಳ್ಳೋ ನಿಜನ ಇನ್ನೊಂದು ವಿಷಯ. ಆದ್ರೆ ಒಂದು ಆರೋಪ ಅಂತೂ ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಆದ್ರೆ ಇಷ್ಟು ಓಡಾಡ್ತಾ ಇದೆ ಅಂದಾಗ ಇದಕ್ಕೆ ಮತ್ತೆ ಲೋಕಾಯುಕ್ತ ಇದಕ್ಕೆ ಇಷ್ಟೊಂದಿಗಾಗಲೇ ಮಧ್ಯಪ್ರವೇಶ ಮಾಡಬೇಕಾಗಿತ್ತು. ಯಾಕಂದ್ರೆ ಒಂದು ಹೋಮ್ ಮಿನಿಸ್ಟರ್ ನನ್ನ ವಿರುದ್ಧ ಆರೋಪ ಮಾಡ್ತೇನೆ, ನಾನು ಇದನ್ನ ತನಿಖೆಗೆ ಒಳಪಡಿಸಬೇಕು, 50 ಲಕ್ಷ ಕೊಟ್ಟಿದ್ದಾನೆ ಇಲ್ಲ ಅನ್ನೋದನ್ನ ತನಿಖೆ ಆಗ್ಬೇಕು, ಹಾಗೆ ಇದನ್ನ ತನಿಖೆ ಮಾಡಿ ಅನ್ನೋದು ಆದೇಶ ಮಾಡ್ಬೇಕಿತ್ತು. ಇದುವರೆಗೂ ಹೋಮ್ ಮಿನಿಸ್ಟರ್ ಮಾಡಿಲ್ಲ ಅಂದ್ರೆ ಪರೋಕ್ಷವಾಗಿ ಅವರು ಒಪ್ಕೊಳ್ತಾ ಇದಾರೆ. ಅದನ್ನ 50 ಲಕ್ಷ ಕೊಟ್ಟಿರೋ ನಿಜ ಅನ್ನೋದನ್ನು ಒಪ್ಕೊಂಡಂಗ ಆಗ್ತಾ ಇದೆ. ಯಾಕಂದ್ರೆ ನೀವು ಅದ್ರ ಮೇಲೆ ಏನು ಆರೋಪವನ್ನು ಮಾಡ್ತಾ ಇರೋದನ್ನು ನೀವು ನಿರಾಕರಿಸ್ತಾ ಇಲ್ಲ, ಆದ್ರೆ ಅದನ್ನ ಬೇಕಾದ ತನಿಖೆಗೆ ಆದೇಶ ಮಾಡ್ತಾ ಇಲ್ಲ ಅಂದಾಗೆ ಪರೋಕ್ಷವಾಗಿ ನೀವು 50 ಲಕ್ಷ ಕೊಟ್ಟಿರೋದನ್ನು ಒಪ್ಕೊಂಡಂಗ ಆಯ್ತು ನೀವು. ಸೊ ಹಾಗಾಗಿ ಅದೊಂದು ಇದಾಗಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಲೋಕಾಯುಕ್ತದಲ್ಲಿ ನಿಯಮಗಳು ಏನ್ ಹೇಳುತ್ತೆ, ಲಂಚ ಕೊಡೋದು ಅಪರಾಧ, ಲಂಚ ತಗೊಳ್ಳೋದು ಅಪರಾಧ. ಇಲ್ಲಿ ಲಂಚ ಆತನ ಗಂಡನ್ನ ಬಿಡಿಸ್ಕೊಂಡ್ ಬರೋದಕ್ಕೆ 25 ಲಕ್ಷ ಕೇಳ್ದ, ಜೊತೆಲಿ ಬೇರೆ ಒಂದು ಆಮಿಷನ ಹೊಡೆದ, ಆಮೇಲೆ ಜೊತೆನಲ್ಲಿ 50,000 ಕೊಟ್ಟಿ ನಾನು ಬಿಡಿಸ್ಕೊಂಡ್ ಬಂದೆ ಅಂತ ಆ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಅಂದ್ರೆ 50,000 ಕೊಟ್ಟಿ ಸ್ಟೇಷನ್ ಮೇಲೆ ಬಿಟ್ಟಿದೀವಿ ಅಂತ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಕಳೆದ ವರ್ಷ ಆಗಸ್ಟ್ ನಲ್ಲಿ. ಅಂದ್ರೆ ಲಂಚ ಕೊಟ್ಟಿದ್ದು ನಿಜ ಆಗಿದ್ರೆ, ಲಂಚ ತಗೊಂಡಿದ್ದು ನಿಜ ಆದ್ರೆ ಇಬ್ರ ಮೇಲೆ ಎಫ್ಐಆರ್ ಆಗ್ಬೇಕು ಇಲ್ಲಿ. ಯಾಕಂದ್ರೆ ಲೋಕಾಯುಕ್ತ ನಿಯಮ ಏನ್ ಹೇಳುತ್ತಂದ್ರೆ, ಯಾರಾದ್ರೂ ಲಂಚ ಕೊಟ್ರೆ ಕನಿಷ್ಠ 1 ವಾರದೊಳಗೆ ಬಂದು ನಮ್ಮ ಇಲಾಖೆ ದೂರು ಕೊಟ್ರೆ, ಲಂಚ ಯಾರು ತಗೊಂಡಿರ್ತಾರೋ ಅವನ ಮೇಲೆ ಮಾತ್ರ ಎಫ್ಐಆರ್ ಆಗುತ್ತೆ. ಲಂಚ ಕೊಟ್ಟರು ಅನಿವಾರ್ಯ ಕೊಡುವಂತ ಸಂದರ್ಭ ಸೃಷ್ಟಿಯಾಗಿರುತ್ತೆ. ಹಾಗಾಗಿ ಅದನ್ನ
ಕೊಡೋದು ಅನಿವಾರ್ಯ ಆಯ್ತು. ಹಾಗಾಗಿ ಅವ್ರ ಮೇಲೆ ಯಾವ ಪ್ರಕರಣ ದಾಖಲಾಗೋದಿಲ್ಲ FIR. ಆದ್ರೆ ಈಗಾಗಲೇ ಆಗಸ್ಟ್ ಅಲ್ಲಿ ಆಗಿದೆ. ಈಗ ಬಂದಿದೆ ಅಂತಂದ್ರೆ ಲಂಚ ಕೊಟ್ಟವರು ಅಪರಾಧಿ ಆಗ್ತಾರೆ ಇಲ್ಲಿ. ಕಾರಣ ಅವ್ರು ಯಾವ ಉದ್ದೇಶ ಕೊಟ್ಟಿದ್ದಾರೋ ಇದ್ ಮಾಡಿದಾರೋ ಅವರು ಅವ್ರ ಮೇಲೆ ಬೇರೆ ಬೇರೆ ಒಂದಷ್ಟು ಮಾತಾಡ್ತಾರೆ. ಅದ್ರ ಬಗ್ಗೆ ವಿವರಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಆಗಿರುವಂತ ಸರ್ಕಾರಿ ಅಧಿಕಾರಿ ಪೊಲೀಸು ಅವರ ಅಕ್ರಮಗಳ ಬಗ್ಗೆ ಅಷ್ಟೇ ನಾವು ಇಲ್ಲಿ ಕ್ರಮ ತಗೊಳ್ಳೋದಕ್ಕೆ ನಾವು ಇಲ್ಲಿ ಒತ್ತಾಯ ಮಾಡ್ತಾ ಇರೋಂಥದ್ದು. ಹಾಗಾಗಿ 50,000 ಕೊಟ್ಟಿದ್ದೀವಿ ಅಂತ ಆ ಮಹಿಳೆ ಹೇಳಿದ್ಮೇಲೆ ಆ ಮಹಿಳೆ ಮೇಲೆ ಒಂದು FIR ಆಗ್ಬೇಕಾಗಿದೆ. ಯಾಕಂದ್ರೆ ಆಮೇಲೆ ಅದು ಕೊಟ್ಟಿದ್ ನಿಜ ಆದಾಗ ಅವ್ರ ಮೇಲೆ ಬೀರ್ಪಟ್ಟಾಗದು ಇರುತ್ತೆ. ಆದ್ರೆ ಲೋಕಾಯುಕ್ತ ಜೊತೆಗೆ ಮುಂದೆ ಬಂದೆ ಅವರು ಕೂಡ ಹೋಗ್ಬಿಟ್ಟು ಪ್ರಕರಣ ದಾಖಲಿಸಬೇಕಾಗಿತ್ತು. ತಗೊಂಡು ನೀವು ಯಾವ ಸಂದರ್ಭದಲ್ಲಿ ಲಂಚ ಕೊಟ್ರಿ, ಹೇಗೆ ಕೊಟ್ರಿ, ಸೋಷಿಯಲ್ ಆನ್ಲೈನ್ ಅಲ್ಲಿ ಫಂಡ್ ಟ್ರಾನ್ಸ್ಫರ್ ಮಾಡಿದ್ರ, ಬೇರೆ ಎಲ್ಲಿ ಕೊಟ್ರಿ, ಅಲ್ಲಿ ಯಾವ್ದಾದ್ರು CC ಕ್ಯಾಮೆರಾ ಇತ್ತ, ಹೋಟ್ಲಲ್ಲ ಇನ್ನೊಂದಿಷ್ಟು ಸ್ಟೇಷನ್ ಕೊಟ್ಟಿದ್ರೆ ಅಲ್ಲಿರೋ ಕ್ಯಾಮ್ರಾನ ತಗೊಂಡು ಇಷ್ಟೆಲ್ಲ ಲೋಕಾಯುಕ್ತ ಮಧ್ಯ ಪ್ರವೇಶ ಮಾಡಿ ಇದನ್ನು ಪ್ರಕರಣ ದಾಖಲಿಸಬೇಕಿತ್ತು. ಲಂಚ ಕೊಟ್ಟದ್ದು ತಗೊಂಡು ಇಬ್ಬರ ಮೇಲೆ FIR ಹಾಕ್ಬೇಕಾಗಿತ್ತು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದಾರೆ ಅದನ್ನ. ಸುಳ್ಳು ಹೇಳಿದ್ರೆ ಆ ಮೇಳೆಗಳು ಆಗ್ಬೇಕು, ನಿಜ ಆಗಿದ್ರೆ ಆತನ ಮೇಲೆ ಆಗ್ಬೇಕು. ಈ ಕಡೆ ಲೋಕಾಯುಕ್ತರು ಇದ್ ಮಾಡ್ತಾ ಇಲ್ಲ. ಈಗ ಇಲಾಖೆಯವರು ಹೋಮ್ ಮಿನಿಸ್ಟರ್ ಖುದ್ದಾಗಿ ಹೇಳಿದ್ರು ಅವ್ರು ಅದನ್ನ ನಿರಾಕರಿಸ್ತಿಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ತಿಲ್ಲ. ಹಾಗಾಗಿ ವಿರೋಧ ಪಕ್ಷವರು ಇದ್ದಾಡ್ತಾ ಇದ್ರು, ಅವರು ಕೂಡ ಇದನ್ನ ಪ್ರಶ್ನೆ ಎತ್ತಿದ್ದಲ್ಲ. ಒಟ್ಟಾರೆ ಆಡಳಿತ ವ್ಯವಸ್ಥೆಗಳು ನಾವು ಜನಪ್ರತಿನಿಧಿಗಳು ಅವರಿಂದ ಅವರ ಕೃಪಾಕೃಷಲ್ ಮಾಡ್ತಾ ಇರುವಂತಹ ಈ ಅಧಿಕಾರಿಗಳು ಯಾವ ರೀತಿ ಇಡೀ ವ್ಯವಸ್ಥೆನ ಸರ್ವನಾಶ ಮಾಡ್ತಾರೆ, ಈ ಒಂದು ದುಷ್ಕೃತ್ಯಗಳನ್ನ ಮಾಡುವಂತವ್ರಿಗೆ ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಒಂದು ಉದಾಹರಣೆ ಆಗಿದೆ. ನಾವು ಈ ಇಲಾಖೆ ಮಹಿಳಾ ಒಂದು ಗಂಭೀರವಾಗಿ ಅವ್ರಿಗೆ ಆದೇಶ ಮಾಡಿ ಮಾಡುತ್ತೆ ಅನ್ನೋ ವಿಶ್ವಾಸದ ಮೇಲೆ ನಾವು ಇವತ್ತು ಕೊಟ್ಟಿದ್ದೀವಿ. ನೋಡೋಣ ಮುಂದೆ ಏನಾದ್ರು ಪೊಲೀಸ್ ಇಲಾಖೆ ತನ್ನ ಮಾನ ಮರ್ಯಾದೆ ಉಳಿಸಿಕೊಂಡೋಸ್ಕರ ಮುಕ್ತವಾಗಿ ಮಹಿಳೆಯರು ದೂರು ಕೊಡೋದಕ್ಕೆ ಬರುವಂತ ವ್ಯವಸ್ಥೆಗಳನ್ನ ಅಲ್ಲಿ ಮಾಡುತ್ತೆ. ನಾವು ನೋಡೋಣ, ಕಾದ್ ನೋಡೋಣ. ಇದೊಂದಷ್ಟು ಇಲ್ಲ ಅಂದ್ರೆ ಮುಂದೆ ನಾವು ಇದನ್ನು ಈ ಪ್ರಕರಣ ಹೇಗೆ ತಗೊಳ್ಬೇಕು ಅನ್ನೋದನ್ನ ನಾವು ಒಂದಷ್ಟು ನಿರ್ಧಾರ ಮಾಡಿ ನಾವು ಒಂದಷ್ಟು ಮುಂದುವರಿತೀವಿ. ನಮಸ್ಕಾರ. ಸ್ನೇಹಿತರೆ, ಅಷ್ಟೇ ಇದು ಈಗೇನು ಇವ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು. ಮಹಿಳಾ ಆಯೋಗ ವಹಿಸಿ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ಇವರು ಅದರಲ್ಲಿ ಇದಾಗಿ ಅವ್ರ ಮೇಲೆ ಅಂದ್ರೆ ತನಿಖೆ ಏನಿದೆ ಅದು ಸರಿಯಾಗಿ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಆಗ್ರಹ. ಬಂದಂತ ಎಲ್ರಿಗೂ ಎಲ್ಲಾ ಸೈನಿಕರಿಗೂ ಪದಾಧಿಕಾರಿಗಳು ವಂದಿಸ್ತಾ ನೀವು ದಯಮಾಡಿ ಇದೆಲ್ಲ ಈ ರಾಜ್ಯ ಪ್ರತಿನಿಧಿಗಳೆಲ್ಲರೂ ಹಿಂಗೇನೆ ಇದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಅನ್ಕೋಬಹುದು ರಾಜ್ಯ ಸರ್ಕಾರ ನಿದ್ದೆ ಮಾಡ್ತದೆ ಅಂತಲ್ಲ. ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಅದು ನಿದ್ದೆ ಮಾಡೋ ತರ ನಟಿಸ್ತಾ ಇದೆ. ಹಂಗಾಗಿ ನಾವು ವಿರೋಧ ಪಕ್ಷ ಕೂಡ ಇವರೆಲ್ಲರೂ ಒಟ್ಟಾರೆ ಈ ವ್ಯವಸ್ಥೆ ಇಡೀ ಒಟ್ಟಾರೆ ವ್ಯವಸ್ಥೆ ಮಲಗದಂಗೆ ನಟಿಸ್ತಾ ಇದೆ. ಹಂಗಾಗಿ ನಾವು ಜನರು ಜಾಗೃತರಾಗಬೇಕು, ಎಚ್ಚೆತ್ಕೊಳ್ಬೇಕು. ಅದು ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ನಮ್ಗೆ ಅಂತ ಹೇಳ್ತಾ ದಯಮಾಡಿ ಎಚ್ಚೆತ್ಕೊಳ್ಳಿ, ಜಾಗೃತರಾಗಿ. KRS ಪಕ್ಷದ ಈ ಇದರಲ್ಲಿ ನಿಮ್ಮ ಸಹಭಾಗಿತ್ವವನ್ನು ವಹಿಸಿ ಅಂತ ಹೇಳ್ತಾ ಈ ಲೈವ್ ನ ಎಂಡ್ ಮಾಡ್ತೀವಿ. ನಮಸ್ಕಾರ.